ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ನೀವು ಅಸುರಿ ಮತದಂತೆ ನಡೆದು ದಿವಾಳಿಯಾದಿರಿ, ಈಗ ಈಶ್ವರಿ ಮತದಂತೆ ನಡೆದು ಸುಖಧಾಮಕ್ಕೆ ಹೋಗಿರಿ. ತಂದೆಯೊಂದಿಗೆ ಒಂದೇ ಭರವಸೆ ಇರಲಿ. ನಾವು ತಂದೆಯ ಮೂಲಕ ಪವಿತ್ರರಾಗಿ ಸ್ವರಾಜ್ಯದಲ್ಲಿ ಹೋಗುತ್ತೇವೆ. ತಂದೆಯ ಬಳಿ ರೋಗ, ಶಾಂತಿ ಅಥವಾ ಆಶೀರ್ವಾದ ಬೇಡುವ ಭರವಸೆ ಇಲ್ಲ. ತಂದೆಯ ಪಾತ್ರ ಕೇವಲ ಪತಿತರಿಂದ ಪಾವನ ಮಾಡುವುದು. ಪವಿತ್ರತೆಯೇ ಮನೆಗೆ ಅಂದರೆ ಮೋಕ್ಷಧಾಮ, ಸುಖಧಾಮಕ್ಕೆ ಹೋಗುವ ದಾರಿ. ಈಗಿನ ಕಾರ್ಯ ಪಾಪವಿಲ್ಲದ ಅಂದರೆ ಅಕರ್ಮ, ಕರ್ಮವನ್ನು ಕಲಿಯುವುದು. ಸತ್ಯುಗ ಅಕರ್ಮ ಯುಗ, ರಾವಣ ರಾಜ್ಯ ವಿಕರ್ಮ ಯುಗ. ಶ್ರೀಮತದಂತೆ ನಡೆದು ಪ್ರತಿಯೊಂದು ಕರ್ಮವನ್ನು ಶ್ರೇಷ್ಠ ಕರ್ಮವನ್ನಾಗಿ ಮಾಡಿಕೊಳ್ಳಿ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ಯಾರಿಗೂ ದುಃಖ ಕೊಡಬೇಡಿ. ಆಹಾರ ಶುದ್ಧವಾಗಿರಲಿ. ಶುದ್ಧ ಭೋಜನ ಆತ್ಮಕ್ಕೆ ಶಕ್ತಿಯ ದಾರಿ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಆತ್ಮಾಭಿಮಾನದಲ್ಲಿ ಇರಬೇಕು. ತಂದೆಯ ನೆನಪು 8 ಗಂಟೆಗಳ ತನಕ ಇರಲಿ. ಅದು ರಾಜಧಾನಿ ಸ್ಥಾಪನೆಗೆ ಶಕ್ತಿ. ಈ ರಾವಣ ರಾಜ್ಯವೇ ಶೋಕವಾಟಿಕೆ, ಸತ್ಯುಗವೇ ಅಶೋಕವಾಟಿಕೆ. ಪ್ರಪಂಚವೇ ಶೋಕ ಹೋಟೆಲ್. ಅಲ್ಲಿ ಅಶುದ್ಧ ಆಹಾರ, ಅಶಾಂತಿ ತುಂಬಿದೆ. ತಂದೆಯು ನಮಗೆ ಅಶೋಕವಾಟಿಕೆ ಅಂದರೆ ಶಾಶ್ವತ ಸುಖದ ಪ್ರಪಂಚ ನೀಡಲು ಬಂದಿದ್ದಾರೆ. ಎಲ್ಲ ಆತ್ಮಗಳು, ಸಹೋದರ ಸಹೋದರಿಯರು ಜಗಳವಾಡುವುದು ಆತ್ಮ ಸ್ವರೂಪ ಮರೆತ ಪರಿಣಾಮ. ಸ್ವದರ್ಶನ ಚಕ್ರ ಅಂದರೆ 84 ಜನ್ಮಗಳ ಜ್ಞಾನ ತಿಳಿದು ಆತ್ಮ ಸ್ವರೂಪದಲ್ಲಿ ನೆಲೆಸಿರಿ. ತಂದೆ ಎಂದಿಗೂ ಆಶೀರ್ವಾದದಿಂದ ಪಾವನ ಮಾಡುವುದಿಲ್ಲ, ಮಾತ್ರ ಜ್ಞಾನ ಹಾಗೂ ಯೋಗದ ಮಾರ್ಗವನ್ನು ತೋರಿಸುತ್ತಾರೆ. ಸಂಗಮ ಯುಗವೇ ಆತ್ಮ ಸುಧಾರಣೆಯ ಪವಿತ್ರತೆಯ ಯುಗ. ಈಗಿನ ಆಜ್ಞೆ ನೆನಪು ಮಾಡಿ ಮಧುರವಾಗಿ ವರ್ತಿಸಿ ಎಲ್ಲರಿಗೂ ಮಾರ್ಗ ತೋರಿಸಿ. ತಂದೆಯ ಮಕ್ಕಳು ರತ್ನಾಗಾರ್, ತಂದೆಯ ವಜ್ರ ಮಕ್ಕಳು. ಜ್ಞಾನ, ಭಕ್ತಿ, ವೈರಾಗ್ಯದ ನಿಜ ಅರ್ಥವನ್ನು ಈಗ ತಿಳಿಯುತ್ತಿರುವುದು. ಇದುವೇ ಬೇಹದ್ದಿನ ವೈರಾಗ್ಯ. ಧಾರಣೆಗಾಗಿ ಮುಖ್ಯ ಸಾರ. ಪ್ರತಿಯೊಂದು ಕರ್ಮವನ್ನು ಶ್ರೀಮತದಂತೆ ಶ್ರೇಷ್ಠ ಕರ್ಮ ಮಾಡಿಕೊಳ್ಳಿ. ಯಾರಿಗೂ ದುಃಖ ಕೊಡಬೇಡಿ. ಸದಾ ಮಧುರರಾಗಿ ವರ್ತಿಸಿ. ಸ್ವದರ್ಶನ ಚಕ್ರಧಾರಿಯಾಗಿ ಸದಾ ಹರ್ಷಿತರಾಗಿರಿ. ತಂದೆಯ ನೆನಪು ನಿರಂತರ ಮನಸ್ಸಿನಲ್ಲಿ ಇರಲಿ. ವರದಾನ: ನಿಷ್ಕಾಮ ಯೋಗಿ ಭವ. ಮಾನ ಬೇಡುವ ಬದಲು ಎಲ್ಲರಿಗೂ ಮಾನ ಕೊಡಿ. ಯಾರೇ ಕಲ್ಲು ಎಸೆದರೂ ನೀವು ಅವರಿಗೆ ರತ್ನ ಕೊಡಿ. ನೀವು ರತ್ನಾಗರ, ತಂದೆಯ ಮಕ್ಕಳು. ಸ್ಲೋಗನ್: ವಿಶ್ವದ ನವನಿರ್ಮಾಣಕ್ಕಾಗಿ ನೆನಪು 2 ಶಬ್ದ: ನಿಮಿತ್ತ ಮತ್ತು ನಿರ್ಮಾಣ. ಅವ್ಯಕ್ತ ಸೂಚನೆ: ಸಹಜ ಯೋಗಿಯಾಗಬೇಕೆಂದರೆ ಪರಮಾತ್ಮನ ಪ್ರೀತಿ ಅನುಭವಿಸಿರಿ. ಸೇವೆಯ ಸಫಲತೆಗಾಗಿ ತ್ಯಾಗ ಮತ್ತು ತಪಸ್ಸು ಜೀವನದಲ್ಲಿ ಅಳವಡಿಸಿರಿ. ಇಂದಿನ ಸಂದೇಶ: ಶೋಕ ಹೋಟೆಲ್ನಿಂದ ಅಶೋಕ ವಾಟಿಕೆಗೆ ಹೋಗುವ ದಾರಿ ಒಂದೇ. ತಂದೆಯ ನೆನಪು ಮತ್ತು ಶ್ರೀಮತದಂತೆ ಶ್ರೇಷ್ಠ ಕರ್ಮ.